Ilaf E-Media, most trusted channel. पुष्पा फिल्म के स्टाइल में चंदन तस्करी, पुलिस की कार्रवाई। पुष्पा फिल्म की लोकप्रियता ने न सिर्फ सिनेमा घरों में बल्कि अपराध की दुनिया में भी अपनी जगह बना ली है। कर्नाटक के बीदर जिले में पुलिस ने पुष्पा फिल्म के अंदाज में करीब 100 किलो चंदन की लकड़ी की तस्करी की कोशिश को नाकाम कर दिया, जिसे हैदराबाद से मुंबई ले जाया जा रहा था। विवरण के अनुसार पुलिस को एक गुप्त सूचना मिलने के बाद पुलिस अधीक्षक प्रदीप गुंती, अतिरिक्त पुलिस अधीक्षक महेश मेघनवार के मार्गदर्शन और तालुका बसवा कल्याण और तालुका होमनाबाद के वरिष्ठ पुलिस अधिकारियों के नेतृत्व में एक टीम का गठन किया गया, जिसके बाद राष्ट्रीय हाईवे रोड नंबर 65 पर पुलिस ने वाहनों की तलाशी शुरू कर दी। पुलिस ने तुरंत कार्रवाई करते हुए तस्करों की गाड़ी को रोक लिया। चेकिंग के दौरान हैदराबाद की ओर से आ रही महिंद्रा पिकअप गाड़ी की तलाशी ली गई, जिसमें चंदन की लकड़ी मिली। पुलिस ने कार्रवाई करते हुए चंदन की लकड़ी और गाड़ी को कब्जे में ले लिया और मामला दर्ज कर लिया। बीदर पुलिस ने विभिन्न चोरी के मामलों को सफलतापूर्वक सुलझाया है। पुलिस सूत्रों के मुताबिक चोरी होमनाबाद और मन्ना खेली ग्राम में हुई, जिसमें कीमती सोने और चांदी के गहने, नकदी रुपए चोरी हो गए, जिसके बाद पुलिस ने आरोपियों के खिलाफ विशेष टीमों का गठन किया। बीदर पुलिस ने तुरंत कार्रवाई करते हुए आरोपियों को गिरफ्तार कर लिया और उनके कब्जे से सोने और चांदी के गहने, नकदी और अन्य सामान जब्त कर लिया। वरिष्ठ पुलिस अधिकारियों ने इस सफलता पर खुशी जताई। इस संबंध में 5 दिसंबर को बीदर के एसपी कार्यालय परिसर में एक प्रेस कॉन्फ्रेंस आयोजित की गई, जिसमें बीदर के पुलिस अधीक्षक ने इन सभी मामलों की जानकारी दी। बीदर से हमारे संवाददाता हिदायतुल्लाह की रिपोर्ट। ಕಳೆದ 2 ತಿಂಗಳಲ್ಲಿ ನಡೆದಿರುವಂತಹ ಕಳ್ಳತನ ಕೇಸಸ್, ಕೆಲವು ಪಿಕ್ ಪಾಕೆಟಿಂಗ್ ಕೇಸಸ್, ಇವತ್ತು ನಾವು ಎಲ್ಲಾ ಕೇಸಸ್ ಅನ್ನು ಡಿಟೆಕ್ಟ್ ಮಾಡಿ ಒಂದು ಪ್ರಾಪರ್ಟಿ ಪೆರೇಡ್ ಮಾಡಿ ಅದರ ರಿಯಲ್ ಓನರ್ಸ್ಗೆ ನಾವು ಪ್ರಾಪರ್ಟಿ ಪೆರೇಡ್ ಮುಖಾಂತರ ಈ ಕಳುವಾಗಿದ್ದ ಬಂಗಾರವನ್ನ, ಚಿನ್ನವನ್ನ ಹಾಗೂ ಬೆಳ್ಳಿ ಈ ಐಟಮ್ಸ್ ಅನ್ನ ಅವ್ರಿಗೆ ನಾವು ವಾಪಸ್ ಕೊಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ಹುಮ್ನಾಬಾದಲ್ಲಿ ಲಾಸ್ಟ್ ಮಂತ್ ಒಂದೇ ದಿನ 3 ಮನೆಗಳಲ್ಲಿ ಕಳ್ಳತನ ಆಗಿದೆ. 3 ಮನೆಗಳಲ್ಲಿ ಸುಮಾರು 200 ಗ್ರಾಮ್ ಬಂಗಾರ ಹಾಗೂ 1200 ಗ್ರಾಮ್ ಬೆಳ್ಳಿ ಹಾಗೂ ಸ್ವಲ್ಪ ಮಟ್ಟದ ಅಮೌಂಟ್ ಕಳುವಾಗಿದೆ ಒಂದೇ ದಿನ. ಆರೋಪಿ ಎಟ್ಟಿಗಾದಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾನೆ. ಆರೋಪಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವನಾಗಿದ್ದಾನೆ. ನಮ್ಮ ಡಿಒಎಸ್ಪಿ ಹುಮ್ನಾಬಾದ್ ಅವರ ನೇತೃತ್ವದಲ್ಲಿ ಅವರ ಇನ್ಸ್ಪೆಕ್ಟರ್ಸ್, PSI ಒಳ್ಳೆಯ ಕ್ರೈಮ್ ತಂಡವನ್ನು ರಚಿಸಿ ಈ HBT 3 ಕೇಸ್ಗಳನ್ನು ಕೂಡ ಬಗೆಹರಿಸಿದ್ದಾರೆ. ಬಗೆಹರಿಸಿ ಸುಮಾರು ಈ 3 ಕೇಸ್ಗಳಲ್ಲಿ 28,35,000 ರೂಪಾಯಿ ಬೆಲೆ ಬಾಳುವಂತಹ ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ. ಅವ್ರಿಗೂ ಅವರ ಇಡೀ ಸ್ಟಾಫ್ಗೂ ನಾನು ನನ್ನ ಪ್ರಶಂಸೆ ನೀಡ್ತಾ ಇದ್ದೇನೆ. ಅದೇ ರೀತಿ ಬಸವ ಕಲ್ಯಾಣ ಸ್ಟಾಫ್ ಅವರು ಕೂಡ ಒಂದು 10 ದಿನ 28ನೇ ತಾರೀಕು ಒಂದು ಸ್ಯಾಂಡಲ್ವುಡ್ ಸಾಗಾಣಿಕೆ ಸ್ಮಗ್ಲಿಂಗ್ ಅನ್ನ ಅವರು ಟ್ರೇಸ್ ಮಾಡಿರ್ತಾರೆ, ಡಿಟೆಕ್ಟ್ ಮಾಡ್ತಾರೆ. ಒಂದು ವಾಹನದಲ್ಲಿ ಬೊಲೆರೋ ವಾಹನದಲ್ಲಿ ಸುಮಾರು 100 kg ತೂಕದ ಚಂದನ ಕಟ್ಟಿಗೆಗಳನ್ನ ಅವರು ವಶಕ್ಕೆ ಪಡಿಸ್ತಾರೆ. ಅದರೊಟ್ಟಿಗೆ ವೆಹಿಕಲ್ ಅನ್ನು ಕೂಡ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದು ಮುಂದಿನ ತನಿಖೆ ನಡೀತಾ ಇದೆ. ಅದರ ಹಿಂದೆ ಯಾರಿದ್ದಾರೆ ಏನನ್ನುವಂಥದ್ದು ಅತಿ ಶೀಘ್ರದಲ್ಲೇ ಪತ್ತೆ ಮಾಡ್ತೇವೆ. ಸದ್ಯಕ್ಕೆ 100 kg ತೂಕದ ಚಂದನವನ್ನ ಜಪ್ತಿ ಮಾಡಿಕೊಂಡು PF ಮಾಡಿಕೊಳ್ಳಲಾಗಿದೆ. ವೆಹಿಕಲ್ ಸಮೇತ ಓನ್ಲಿ 100 kg ಚಂದನ ಸೇರಿಸಿದ್ರೆ 16 ಲಕ್ಷ ಆಗ್ತದೆ. ಮಾರ್ಕೆಟ್ ವ್ಯಾಲ್ಯೂ ಗವರ್ಮೆಂಟ್ ರೇಟ್ ಪ್ರಕಾರ 16 ಲಕ್ಷ. ಅದರೊಟ್ಟಿಗೆ ವೆಹಿಕಲ್ ಅನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ. ಸೊ ಆ ಕೇಸಿನಲ್ಲಿ ಟೋಟಲಿ 21 lakhs ಪ್ರಾಪರ್ಟಿ ಸೀಸ್ಡ್ ಆ ಕೇಸಲ್ಲಿ. ಅದೇ ರೀತಿ ಹಿಂದಿನ ತಿಂಗಳು ನಮ್ಮ ಮನ್ನಾಯಿ ಚಂದನ ಒಂದು ಕೇಸ್, ಚಂದನದ ಕೇಸಲ್ಲಿ ಒಬ್ಬ ಆರೋಪಿಯನ್ನ ಹಿಡಿದಿದೆ.
ಆ ಡ್ರೈವರೇ ದಂಧೆನೂ ಮಾಡ್ತಾ ಇದ್ದಾನೆ, ಅವನೇ ಸಪ್ಲೈ ಮಾಡ್ತಾ ಇದ್ದಾನೆ, ಅವನೇ ಸಾಗಣೆ ಮಾಡ್ತಾ ಇದ್ದಾನೆ ಆ ಕೇಸಲ್ಲಿ. ಅಂಡ್ ಹುಮ್ನಾಬಾದ್ ಕಿಚ್ಪೇಟೆಯಲ್ಲಿ ಕೂಡ ಒಬ್ಬನೇ ಆರೋಪಿ ಇದ್ದಾನೆ. ಅದರೊಟ್ಟಿಗೆ ಮನಾಕೀಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಕಳೆದ 2 ತಿಂಗಳಿಂದ ನಾವು ಒಂದು ಪಿಕ್ ಪಾಕೆಟಿಂಗ್ ಕೇಸನ್ನು ನಾವು ತುಂಬಾ ಗಂಭೀರವಾಗಿ ತಗೊಂಡಿದ್ದೇವೆ. ಕಲಬುರಗಿಯಿಂದ ಒಬ್ಬರು, ಪುಣೆದಿಂದ ಇಬ್ಬರು, ಇದರಲ್ಲಿ ಒಬ್ಬರು ಹ್ಯಾಬಿಚುವಲ್ ಲೇಡೀಸ್ ಇದ್ದಾರೆ. 3 ಆರೋಪಿಗಳು ಲೇಡೀಸೇ. ಮನಾಕೀಳಿ ಬಸ್ ಸ್ಟ್ಯಾಂಡ್ ಬರುವುದು, ಲೇಡೀಸ್ ಅಟೆನ್ಷನ್ ಡೈವರ್ಟ್ ಮಾಡುವುದು, ಒಂದು ರೀತಿ ಹೆವಿ ಕ್ರೌಡ್ ಇದ್ದಾಗ ಅವರ ಮೈಂಡ್ ಅನ್ನು ಡೈವರ್ಟ್ ಮಾಡಿ ಅವರ ಈ ಬ್ಯಾಗ್ಸ್ ಅಲ್ಲಿ, ಈ ಪರ್ಸ್ಗಳಲ್ಲಿ ಇರುವಂತಹ ಗೋಲ್ಡ್ ಆರ್ನಮೆಂಟ್ಸ್, ರಿಂಗ್ಗಳಾಗ್ಲಿ, ಈ ಬ್ರೇಸ್ಲೆಟ್ ಆಗ್ಲಿ, ಇವುಗಳನ್ನ ಚಾಕಚಕ್ಯದಿಂದ ಕಳ್ಳತನ ಮಾಡ್ಕೊಂಡು ಪಿಕ್ ಪಾಕೆಟಿಂಗ್ ಮಾಡ್ಕೊಂಡು ಹೋಗುವ ಒಂದು ಟೀಮ್ ಅನ್ನ ನಮ್ಮ ಹುಮ್ನಾಬಾದ್ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನು ನಾವು ರಚನೆ ಮಾಡಿ ಈ 3 ಆರೋಪಿಗಳನ್ನು ನಾವು ಹಿಡಿದಿದ್ವಿ. ಅವರ ಕಡೆಯಿಂದ ಕೂಡ 4,28,000 ಮೌಲ್ಯದ ಬಂಗಾರವನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ಕೂಡ 3 ಡಿಫ್ರೆಂಟ್ ಕೇಸಸ್ ಇವೆ. 3 ಡಿಫ್ರೆಂಟ್ ಕೇಸ್ಗಳಲ್ಲಿ ಕಳ್ಕೊಂಡಿದ್ದವ್ರಿಗೆ, ಒಂದು ಕೇಸಲ್ಲಿ ಸುಮಾರು 1,25,000 ಬಂಗಾರವನ್ನ ಅವರು ಕದ್ದಿ ಮಾರಿಬಿಡ್ತಾರೆ. ಅದನ್ನು ಕೂಡ ರಿಸೀವರ್ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 1,45,000, ಇನ್ನೊಂದು ಕೇಸಲ್ಲಿ 80,000. 3 ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ಕಾನೂನು ಒಪ್ಪಿಸಿದ್ದೇವೆ. ಅದೇ ರೀತಿ ಬೇರೆ ಕೇಸಲ್ಲಿ ಕೂಡ ಕೆಲವು 4 ಪಂಪ್ ಸೆಟ್ಗಳನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಒಟ್ಟಿನಲ್ಲಿ ಎಲ್ಲಾ ಕೇಸಸ್ ಸೇರಿ ಕಳೆದ ತಿಂಗಳು, ಈ ತಿಂಗಳು ಹುಮ್ನಾಬಾದ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು ಥೆಫ್ಟ್ ಕೇಸಸ್ ಅನ್ನು ಬಗೆಹರಿಸಿ ಸುಮಾರು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ಸೊ ಮಾಧ್ಯಮ ಮುಖಾಂತರ ಅದನ್ನ ನಾವು ಸಂಬಂಧಪಟ್ಟ ಮಾಲೀಕರಿಗೆ ನಾವು ಅದನ್ನ ಕೋರ್ಟ್ ಪರ್ಮಿಷನ್ ಈಗಾಗಲೇ ತಗೊಂಡಿದ್ದೇವೆ. ಅವರ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ನಾವು ಅವರಿಗೆ ವಾಪಸ್ ಕೊಡ್ತಾ ಇದ್ದೇವೆ. ಬಹಳ ನಾವು ಹೆಮ್ಮೆ ವಿಷಯ ಅಂತ ಹೇಳ್ಕೊಂತಿದ್ದೇವೆ. ಒಬ್ಬರು ಕಲಬುರ್ಗಿ ಲೇಡಿ, ಇಬ್ಬರು ಪುಣೆ. ಬಟ್ ನಮ್ಮ ಕಲಬುರ್ಗಿ ಲೇಡಿ ಪುಣೆ ಅವರ ರೆಕಾರ್ಡ್ಸ್ ನಾವಿನ್ನೂ ನೋಡಿಲ್ಲ. ಬಟ್ 3 ಜನ ನಾವು ಜೈಲು ಕಳಿಸ್ತೀವಿ. ಥ್ಯಾಂಕ್ ಯು.